ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಒಂದು ಗಾದೆ ಮಾತಿದೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ. ಅಂದರೆ ಗಾದೆಗಳಲ್ಲಿರುವಂತಹ ಒಂದು ಅರ್ಥವನ್ನು ನಾವು ನೋಡಿದಾಗ ಅವರು ಜನಸಾಮಾನ್ಯರು, ಅದರಲ್ಲೂ ನಮ್ಮ ಗ್ರಾಮೀಣ ಪ್ರದೇಶದ ಜನ ಅವರ ಅನುಭವದ ಸಾರದಿಂದ ಈ ಗಾದೆಗಳನ್ನು ಅವರು ಮಾಡ್ತಾಯಿದ್ರು. ಅದರಲ್ಲೂ ಬಹಳ ಮುಖ್ಯವಾಗಿ ಒಂದು ಮನಸ್ಸಿನಂತೆ ಮಹಾದೇವ ಅನ್ನುವ ಒಂದು ಮಾತು ಸಾಮಾನ್ಯವಾಗಿ ಅವರು ಹೇಳ್ತಾಯಿದ್ರು. ನಮ್ಮ ಮನಸ್ಸು ಯಾವ ರೀತಿ ಇರುತ್ತೆ, ನಮ್ಮ ಅಭಿವೃದ್ಧಿನೂ ಆ ಥರ ಇರುತ್ತೆ. ನಿನ್ನ ಮನಸ್ಸು ಒಳ್ಳೆಯದಿದ್ದರೆ ನೀನು ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀಯ, ನಿನ್ನ ಮನಸ್ಸು ಕೆಟ್ಟದಾಗಿದ್ದರೆ ನಿನಗೆ ಅದರಿಂದ ಕೆಟ್ಟ ಪ್ರತಿಫಲ ಸಿಕ್ಕುತ್ತೆ. ಹಾಗಾಗಿ ಮನಸ್ಸಿನಂತೆ ಮಹಾದೇವ ಎನ್ನುವ ಒಂದು ಮಾತನ್ನು ಅವರು ಹೇಳ್ತಾಯಿದ್ರು. ಹಾಗಾದರೆ ಈ ಮನಸ್ಸಿನಂತೆ ಮಹಾದೇವ ಎನ್ನುವ ಈ ಒಂದು ಗಾದೆಯನ್ನು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಮನೋವೈಜ್ಞಾನಿಕವಾಗಿ ನಾವು ನೋಡೋದಾದರೆ ಇದರ ಅರ್ಥ ಏನು ಅಂತ ನಾವು ನೋಡೋದಾದರೆ, ನಾವು ನಮ್ಮ ಮನಸ್ಸಿನಲ್ಲಿ ಯಾವುದನ್ನು ಒಳ್ಳೆಯ ಸಕಾರಾತ್ಮಕವಾದ ವಿಚಾರಗಳನ್ನು ಸದಾಕಾಲ ಚಿಂತನೆ ಮಾಡ್ತಾಯಿದ್ರೆ ನಮಗೆ ಎಲ್ಲ ಒಳ್ಳೆಯದೇ ಆಗ್ತಾ ಬರುತ್ತೆ. ನಕಾರಾತ್ಮಕತೆಯಲ್ಲೇ ನಾವು ಇದ್ದರೆ ನಮಗೆ ಹಲವಾರು ರೀತಿಯ ತೊಂದರೆಗಳಾಗುತ್ತೆ. ಯಾವ ರೀತಿ ಅಂತ ನಾವು ನೋಡೋದಾದರೆ, ನಾವು ಸಕಾರಾತ್ಮಕವಾದ ಯೋಚನೆಗಳನ್ನು ಮಾಡ್ತಾ ಇದ್ದಾಗ ಅಂಥ ಸಂದರ್ಭದಲ್ಲಿ ಸಮಾಜಕ್ಕೆ ಒಳಿತು ಮಾಡುವುದು, ನನ್ನ ಸುತ್ತಮುತ್ತಲಿನವರಿಗೆ ಒಳಿತು ಮಾಡುವುದು, ಕುಟುಂಬದವರಿಗೆ ಒಳಿತು ಮಾಡುವುದು, ಒಂದು ಗುರಿಯನ್ನು ಇಟ್ಟುಕೊಳ್ಳುವುದು, ಆ ಗುರಿಯನ್ನು ತಲುಪಲು ಒಳ್ಳೆಯ ಮಾರ್ಗಗಳನ್ನು ಅನುಸರಿಸೋದಾಗೇನಾಗುತ್ತೆ ಅಂದರೆ ನಮ್ಮ ಮೆದುಳಿನಲ್ಲಿ ಪಾಸಿಟಿವ್ ನೆಟ್ವರ್ಕಿಂಗು ಆರಂಭ ಆಗುತ್ತೆ. ಮೆದುಳಿನಲ್ಲಿ ನರಕೋಶಗಳ ಮಧ್ಯೆ ನಡೆಯುವ ಸಂವಹನ ಇದೆಯಲ್ಲ, ಅದು ಒಂದು ಪಾಸಿಟಿವ್ ನೆಟ್ವರ್ಕ್ ಕ್ರಿಯೇಟ್ ಮಾಡ್ತಾ ಬರುತ್ತೆ. ಅದಕ್ಕೆ ಪೂರಕವಾಗಿ ನಮಗೆ ಒಳ್ಳೆಯ ಹಾರ್ಮೋನುಗಳು ಸಹ ಬಿಡುಗಡೆಯಾಗುತ್ತೆ. ಗಾಬಾ ಹಾರ್ಮೋನು ಸಹ ಹೆಚ್ಚಾಗಿ ಬಿಡುಗಡೆಯಾಗುತ್ತೆ. ಯಾರು ಪಾಸಿಟಿವ್ ಆ್ಯಟಿಟ್ಯೂಡ್ ಇರುತ್ತೆ, ಗಾಬಾ ಅನ್ನೋದು ಇನಿಬಿಟರಿ ನ್ಯೂರೋ ಟ್ರಾನ್ಸ್ಮಿಟರ್. ಅದೇ ರೀತಿ ನಾವು ಸದಾಕಾಲ ಒತ್ತಡ, ಸದಾಕಾಲ ಎಲ್ಲರನ್ನೂ ತೆಗಳುವುದು, ಎಲ್ಲದರಲ್ಲೂ ತಪ್ಪುಗಳನ್ನು ಕಂಡುಹಿಡಿಯುವುದು, ಯಾರೂ ಸರಿ ಇಲ್ಲ ನಾನು ಮಾತ್ರ ಸರಿ ಅನ್ನೋದು, ಆಮೇಲೆ ಗುರಿ ಸಾಧನೆಗೆ ಅಡ್ಡದಾರಿಗಳನ್ನು ಹಿಡಿಯುವಂಥದ್ದು, ಈ ರೀತಿ ನಕಾರಾತ್ಮಕತೆಯ ಹಾದಿಯಲ್ಲೇ ಇದ್ದಾಗ ನಮ್ಮ ಮೆದುಳಿನಲ್ಲೂ ಅದೇ ರೀತಿಯ ಒಂದು ನೆಟ್ವರ್ಕಿಂಗ್ ಆರಂಭ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಎಕ್ಸೈಟೇಟರಿ ನ್ಯೂರೋ ಹಾರ್ಮೋನ್, ಅದರಲ್ಲಿ ಪ್ರಮುಖವಾಗಿ ಗ್ಲೂಟಮೇಟ್ ಅನ್ನುವ ಒಂದು ಹಾರ್ಮೋನು ಹೆಚ್ಚು ಬಿಡುಗಡೆಯಾಗ್ತಾ ಬರುತ್ತೆ. ಅದು ಎಕ್ಸೈಟೇಟರಿ. ಯಾವುದನ್ನು ನೋಡಿದ್ರೂ ಅದರಲ್ಲಿ ನಮಗೆ ನಕಾರಾತ್ಮಕವಾಗಿಯೇ ಕಾಣುತ್ತೆ ಹೊರತು ಆ ಸಮಯ ಸಂದರ್ಭ ಎಲ್ಲವನ್ನು ತೆಗೊಳ್ಳುವಂತಹದ್ದು, ಎಲ್ಲದೂ ಬೇಜಾರು ಮಾಡುವಂತಹದ್ದು ಅದೇ ಥರ ನಮ್ಮ ಮನಸ್ಸಿಗೆ ಬರುತ್ತೆ. ಆದರೆ ನಾವು ಪಾಸಿಟಿವ್ ಆಗಿ ಆಲೋಚನೆ ಮಾಡಿದಾಗ, ಸಕಾರಾತ್ಮಕ ಆಲೋಚನೆ ಮಾಡಿದಾಗ ಗ್ಲುಟಮೇಟ್ ಬದಲು ಗಾಬಾ ಬಿಡುಗಡೆಯಾಗುತ್ತೆ. ಗಾಮಾ ಅಮೈನೋ ಬ್ಯೂಟ್ರಿಕ್ ಆ್ಯಸಿಡ್ ಎನ್ನುವ ಈ ನ್ಯೂರೋ ಟ್ರಾನ್ಸ್ಮಿಟರ್, ಇದು ಇನಿಬಿಟರಿ ನ್ಯೂರೋ ಟ್ರಾನ್ಸ್ಮಿಟರ್. ಇದು ನಮಗೆ ಆ ಸಂದರ್ಭವನ್ನು ಯಾವುದೇ ಆಗಲಿ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳೋವಂಥದ್ದು, ಅದನ್ನು ತೊಂದರೆಯನ್ನು ಬದಲು ಚಾಲೆಂಜ್, ಯಾವುದೋ ಒಂದು ತೊಂದರೆ ಆದರೆ ಅದನ್ನು ತೊಂದರೆ ಅಂದ್ಕೊಳ್ಳಲ್ಲ, ಅದನ್ನು ಚಾಲೆಂಜ್ ಅಂತ ತಗೊಂತಾರೆ. ಆ ಚಾಲೆಂಜನ್ನು ಅವರು ಎದುರಿಸ್ತಾರೆ, ಅದರಲ್ಲಿ ಯಶಸ್ವಿ ಆಗ್ತಾರೆ. ಕಾರಣ ಅವರ ಮನಸ್ಸು ಸಕಾರಾತ್ಮಕವಾಗಿರುತ್ತೆ, ಮೆದುಳು ಆಲೋಚನೆಯೂ ಸಹ ಅವರಿಗೆ ಪೂರಕವಾಗಿರುತ್ತೆ. ಆ ಸಮಸ್ಯೆಯಿಂದ ಹೊರಬರಲು ಅದು ಸಹಾಯ ಮಾಡುತ್ತೆ. ಕಾರಣ ಅವರ ಮನಸ್ಸು ಒಂದು ಪಾಸಿಟಿವ್ ಮೋಡಲ್ಲಿ ಇದೆ ಅಂತ ನಾವು ಹೇಳ್ಬಹುದು. ಹಾಗಾದರೆ ಇಲ್ಲಿ ಏನೇನು ಬದಲಾವಣೆಗಳು ಪ್ರಮುಖವಾಗಿ ಆಗುತ್ತೆ ಅಂದರೆ, ಯಾವ ವ್ಯಕ್ತಿ ಈ ಪಾಸಿಟಿವ್ ಥಿಂಕಿಂಗ್ ಅಥವಾ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇರ್ತಾನೆ ಅವನ ಕಾರ್ಟಿಸಾಲ್ ಪ್ರಮಾಣ ಕಡಿಮೆ ಇರುತ್ತೆ. ಅವನಿಗೆ ಒತ್ತಡದ ಹಾರ್ಮೋನು ಕಾರ್ಟಿಸಾಲ್, ಎಪಿನೆಫ್ರಿನ್, ನಾನ್ ಎಪಿನೆಫ್ರಿನ್ಗಳು ಎಲ್ಲ ಕಡಿಮೆ ಇರುತ್ತೆ. ಅವನ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಮು ಕಡಿಮೆ ಇರುತ್ತೆ. ಅವನ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿರುತ್ತೆ. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆದಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆದಾಗ ಅವನ ಮುಂಭಾಗದ ಮೆದುಳು, ಪ್ರಜ್ಞಾ ಮೆದುಳು, ಅರಿವಿನ ಮೆದುಳು ಆ್ಯಕ್ಟಿವೇಟ್ ಆಗಿರುತ್ತೆ. ಅದು ಸರಿ ತಪ್ಪುಗಳನ್ನು ಸರಿಯಾಗಿ ತಿಳಿಸುತ್ತೆ. ಏನು ಮಾಡಬೇಕು, ಆಲೋಚನೆಗಳು ಒಳ್ಳೆಯ ರೀತಿಯಲ್ಲಿರುತ್ತೆ, ಎಲ್ಲ ಸಕಾರಾತ್ಮಕವಾಗಿರುತ್ತೆ. ಅವನಿಗೆ ಅವನ ಸಮಸ್ಯೆಗಳಿಗೆ ಉತ್ತರಗಳು ದೊರಕ್ತಾ ಇರುತ್ತೆ. ಅದನ್ನು ಅವನು ಒಂದು ಚಾಲೆಂಜ್ ಅಂತ ತಗೊಂಡಿರ್ತಾನೆ. ಹಾಗಾಗಿ ಮೆದುಳಿನಲ್ಲೇ ನಾನಾ ರೀತಿಯ ಒಂದು ಡಿಫ್ರೆನ್ಸ್ಗಳನ್ನು ನಾವು ನೋಡ್ಬೋದು. ಜೊತೆಯಲ್ಲಿ ಅವರ ಹಿಪ್ಪೋ ಕ್ಯಾಂಪಸ್ ಭಾಗ ಸಹ ಪಾಸಿಟಿವ್ ಆಗಿ ಥಿಂಕ್ ಮಾಡೋರಿಗೆ ಹಿಪ್ಪೋ ಕ್ಯಾಂಪಸ್ ಭಾಗ ದೊಡ್ಡದಾಗಿರುತ್ತೆ. ಅದು ಗಮನ ಹರಿಸುವಂಥದ್ದು ಮತ್ತು ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಒಂದು ಭಾಗ ಅದು. ಹಾಗಾಗಿ ಹಿಪ್ಪೋ ಕ್ಯಾಂಪಸ್ಸು ದೊಡ್ಡದಾಗಿರುತ್ತೆ, ಗಾತ್ರದಲ್ಲಿ ಸ್ವಲ್ಪ ದೊಡ್ಡದು ಅಂತ ಅನ್ಬೋದು. ಆದರೆ ಸದಾಕಾಲ ನೆಗೆಟಿವ್ ಥಿಂಕ್ ಮಾಡೋರಿಗೆ ಹಿಪ್ಪೋ ಕ್ಯಾಂಪಸ್ಸು ಶ್ರಂಕನಾಗಿರುತ್ತೆ, ಕಿರಿದಾಗ್ತಾ ಬರ್ತಾ ಇರುತ್ತೆ. ಜೊತೆಯಲ್ಲಿ ಯಾರು ಪಾಸಿಟಿವ್ ಆಗಿರ್ತಾರೆ ಅಂತಹ ವ್ಯಕ್ತಿಗಳ ಅಮೆಗ್ಡೆಲ್ಲಾ ಅದು ಕಮ್ಮಿ ಆ್ಯಕ್ಟಿವೇಟ್ ಆಗಿರುತ್ತೆ.
ಅದರ ಬದಲು ಅವರ ಮುಂಭಾಗದ ಮೆದುಳು ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಇಲ್ಲಿ ಏನಂದರೆ ಲಾಜಿಕ್ಕು, ಅಮೆಗ್ಡಲ ಆ್ಯಕ್ಟಿವೇಟ್ ಆದರೆ ಮನುಷ್ಯ ಮೆದುಳು ಆ್ಯಕ್ಟಿವೇಟ್ ಆಗೋದಿಲ್ಲ. ಮನುಷ್ಯ ಮೆದುಳು ಆ್ಯಕ್ಟಿವೇಟ್ ಆದ ಸಂದರ್ಭದಲ್ಲಿ ಅಮೆಗ್ಡಲ ನ್ಯೂಟ್ರಲ್ ಆಗುತ್ತೆ. ಹಾಗಾಗಿ ಒಳ್ಳೆಯ ನಿರ್ಧಾರ ಕೈಗೊಳ್ಳಬೇಕಾದ ಮನುಷ್ಯ ಮೆದುಳು ಆ್ಯಕ್ಟಿವೇಟ್ ಆಗಿರುತ್ತೆ. ಈ ಪ್ರಾಣಿ ಮೆದುಳು ಅಮೆಗ್ಡಲ ನಾನೇನು ಹೇಳ್ತೀನಿ ಅಥವಾ ಲಿಂಬಿಕ್ ಸಿಸ್ಟಮು ಅದು ತಟಸ್ಥವಾಗಿರುತ್ತೆ. ಇಷ್ಟೆಲ್ಲ ಆದಂಥ ಸಂದರ್ಭದಲ್ಲಿ ದೇಹದಲ್ಲೂ ಸಹ ನಾನಾ ರೀತಿಯ ಬದಲಾವಣೆಗಳು ಆರಂಭ ಆಗುತ್ತೆ. ಮುಖ್ಯವಾಗಿ ಮೆದುಳಿನಲ್ಲಿ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಕರಿತೀವಿ. ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕು ಶಾಂತವಾಗಿರುತ್ತೆ. ಯಾರು ಸದಾಕಾಲ ನೆಗೆಟಿವ್ನೇ ಥಿಂಕ್ ಮಾಡ್ತಿರ್ತಾರೆ ಅವರಲ್ಲಿ ಡಿಫಾಲ್ಟ್ ಮೋಡ್ ನೆಟ್ವರ್ಕು ಯಾವಾಗಲೂ ಆ್ಯಕ್ಟಿವೇಟ್ ಆಗಿರುತ್ತೆ. ಅದು ಇನ್ನೂ ಹೆಚ್ಚು ನೆಗೆಟಿವ್ ವೆಬ್ನ ಕ್ರಿಯೇಟ್ ಮಾಡುತ್ತೆ. ಒಂದು ನಕಾರಾತ್ಮಕತೆಗೆ ಇನ್ನೊಂದು ನಕಾರಾತ್ಮಕತೆನೇ ಜೋಡಣೆ ಮಾಡುತ್ತೆ, ಅದಕ್ಕೆ ಇನ್ನೊಂದು ಪ್ರಸಂಗವನ್ನು ಜೋಡಣೆ ಮಾಡುತ್ತೆ. ಕೊನೆಗೆ ಆ ವ್ಯಕ್ತಿ ಆ ನಕಾರಾತ್ಮಕತೆಯ ಒಂದು ಜಾಲದಲ್ಲೇ ಬಿದ್ದಿರ್ತಾನೆ ಹೊರತು ಅದರಿಂದ ಅವನಿಗೆ ಈಚೆ ಬರಲು ಸಾಧ್ಯನೇ ಆಗದಿದ್ದಂತಹ ಪರಿಸ್ಥಿತಿಗೆ ಅವನು ಒಳಪಡ್ತಾನೆ. ಕಾರಣ ಡಿಫಾಲ್ಟ್ ಮೋಡ್ ನೆಟ್ವರ್ಕು ಅವನ ಸಂಪೂರ್ಣವನ್ನು ಅವನನ್ನೇ ಆ ವ್ಯಕ್ತಿಯನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಪರಿಸ್ಥಿತಿ ಏನೇ ಇರ್ಬೋದು ಅದನ್ನು ಬೇರೆ ರೀತಿ ಅನಲೈಸ್ ಮಾಡಿ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಆ ಮನುಷ್ಯನನ್ನು ಸಂಪೂರ್ಣವಾಗಿ ಅವನನ್ನು ಕಂಟ್ರೋಲ್ ಮಾಡುತ್ತೆ. ಆದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋನಲ್ಲಿ ಡಿಫಾಲ್ಟ್ ಮೋಡ್ ನೆಟ್ವರ್ಕು ಶಾಂತವಾಗಿರುತ್ತೆ. ಅವನಿಗೆ ಪರಿಸ್ಥಿತಿಯ ಅರಿವಿರುತ್ತೆ, ಅವನು ಮಾಡಬೇಕಾದ ಕೆಲಸದ ಅರಿವಿರುತ್ತೆ. ಹಾಗಾಗಿ ಅವನು ಸಾಧನೆಯ ಹಾದಿಯಲ್ಲಿರ್ತಾನೆ, ಅವನು ಸಾಧಕನಾಗ್ತಾನೆ ಅಂತಲೇ ಹೇಳ್ಬೋದು. ಮತ್ತು ಇದರ ಜೊತೆಗೆ ಯಾವಾಗ ನಕಾರಾತ್ಮಕತೆ ನಮಗೆ ಜಾಸ್ತಿಯಾಗಿರುತ್ತೆ, ನಮ್ಮ ಮೆದುಳಿನಲ್ಲಿ ಬೀಟಾ ಫೈರ್ ಆಗ್ತಾ ಇರುತ್ತೆ, ಶಾಂತವಾದ ಆಲ್ಫಾ ಸ್ಟೇಜ್ ಅಥವಾ ಥೀಟಾ ಸ್ಟೇಜ್ಗೆ ನಾವು ಹೋಗೋದೇ ಇಲ್ಲ. ಇದು ನಮ್ಮ ನರಕೋಶಗಳನ್ನು ಡ್ಯಾಮೇಜ್ ಮಾಡುತ್ತೆ. ಜೊತೆಯಲ್ಲಿ ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಸದಾ ಕಾಲ ಜಾಗೃತವಾಗಿ ಮಾಡೋದ್ರಿಂದ ಅಂತಹ ವ್ಯಕ್ತಿಗಳಿಗೆ ನಾನಾ ರೀತಿಯ ಆರೋಗ್ಯದ ಸಮಸ್ಯೆಗಳು ಉಂಟಾಗುತ್ತೆ. ದೈಹಿಕ ಆರೋಗ್ಯದ ಸಮಸ್ಯೆ ಏನದಾದರೆ ಮಧುಮೇಹ ಆಗ್ಬೋದು, ಬಜ್ಜುತನ ಅಂದರೆ ಮೆಟಬಾಲಿಕ್ ಸಿಂಡ್ರೋಮ್ಸ್ಗಳಂತ ನಾವೇನು ಹೇಳ್ತೀವಿ, ಅಂಥ ಮೆಟಬಾಲಿಕ್ ಸಿಂಡ್ರೋಮ್ಗಳಿಗೆ ಇವರು ತುತ್ತಾಗ್ತಾರೆ. ಕಾರಣ ಸದಾ ಕಾಲ ಒತ್ತಡದಲ್ಲಿರೋದ್ರಿಂದ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗ್ತಿರುತ್ತೆ, ಹೃದಯ ಬಡಿತ ಜಾಸ್ತಿ ಆಗ್ತಿರುತ್ತೆ, ರಕ್ತದೊತ್ತಡ ಜಾಸ್ತಿ ಆಗ್ತಾ ಇರುತ್ತೆ. ರಕ್ತದೊತ್ತಡ ಜಾಸ್ತಿ ಆದಂಗೆ ದೇಹದ ಎಲ್ಲ ಅಂಗಾಂಗಗಳಿಗೂ ಇದರಿಂದ ಸ್ವಲ್ಪ ತೊಂದರೆ ಆಗೋದ್ರಿಂದ ಈ ಥರದ ಸಮಸ್ಯೆಗಳಿಗೆ ಅವರು ತುತ್ತಾಗ್ತಾರೆ. ಜೊತೆಯಲ್ಲಿ ಇವರಲ್ಲಿ ಆ್ಯಂಗ್ಸೈಟಿ, ಡಿಪ್ರೆಷನ್, ಮೂಡ್ ಡಿಸಾರ್ಡರ್ಗಳು, ನೆಗೆಟಿವ್ ಥಾಟ್ಸ್ಗಳು ಇವುಗಳು ಸಹ ಜಾಸ್ತಿ ಆಗುವುದನ್ನು ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಇದರ ಜೊತೆಗೆ ಇನ್ಫ್ಲಮೇಷನ್ ಪಾತ್ವೇ ಸಹ ಇವರಿಗೆ ಜಾಸ್ತಿ ಫ್ಲೇರ್ ಆಗ್ತಾ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಸೈಟೋಕೈನ್ಗಳಾದ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಆಗಿರ್ಬೋದು, ಇಂಟರ್ಲ್ಯೂಕಿನ್ 6 ಆಗ್ಬೋದು, CRP ಪ್ರೋಟೀನ್ ಆಗಿರ್ಬೋದು, ಇವುಗಳು ಮಟ್ಟ ಜಾಸ್ತಿ ಆಗೋದ್ರಿಂದ ಅವರಿಗೆ ಅರಿವಿಲ್ಲದೆ ದೇಹದಲ್ಲಿ ಉರಿಯೂತ ಜಾಸ್ತಿ ಆಗಿರುತ್ತೆ. ಈ ಉರಿಯೂತ ಏನು ಮಾಡುತ್ತೆ, ನಮಗೆ ಗೊತ್ತಿಲ್ಲದಂತೆ ನಮ್ಮ ವೈಟಲ್ ಆರ್ಗನ್ಗಳನ್ನು ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಹಾಗಾಗಿ ಇಂಥ ವ್ಯಕ್ತಿಗಳಲ್ಲಿ ಇನ್ಫ್ಲಮೇಟರಿ ಪಾತ್ವೇ ಸಹ ಜಾಸ್ತಿಯಾಗಿರುತ್ತೆ. ಜೊತೆಗೆ ಈ ನಕಾರಾತ್ಮಕತೆಯನ್ನು ಹೊಂದಿದಂತಹ ವ್ಯಕ್ತಿಗಳ ರೋಗ ಪ್ರತಿರೋಧಕ ಶಕ್ತಿ ತುಂಬ ಕಡಿಮೆ ಇರುತ್ತೆ. ಕಾರಣ ಒತ್ತಡ ಜಾಸ್ತಿ ಆದಂಗೆ ದೇಹದಲ್ಲಿ ರೋಗ ಪ್ರತಿರೋಧಕ ಶಕ್ತಿಯೂ ಸಹ ಕಡಿಮೆ ಆಗುತ್ತೆ. ಬಹಳ ಸುಲಭವಾಗಿ ಅವರು ಕಾಯಿಲೆಗಳಿಗೆ ತುತ್ತಾಗ್ತಾರೆ, ಸೋಂಕಿಗೆ ತುತ್ತಾಗ್ತಾರೆ. ಹಾಗಾಗಿ ನಕಾರಾತ್ಮಕತೆ ಅನ್ನೋದು ಬರೀ ಒಂದು ಸಣ್ಣ ವಿಚಾರವಲ್ಲ, ಅದು ದೇಹ ಮತ್ತು ಮನಸ್ಸು ಎರಡನ್ನೂ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ದೇಹ ಮತ್ತು ಮನಸ್ಸಿನ ಮೇಲೆ ಅಗಾಧವಾದ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಜೊತೆಗೆ ನಕಾರಾತ್ಮಕತೆ ಯಾರಲ್ಲಿ ಜಾಸ್ತಿ ಇರುತ್ತೆ ಅವನ ಒಂದು ಸರ್ಕ್ಯಾಡಿಯಲ್ ರಿದಮ್ ಸಹ ಸರಿಯಾಗಿ ಇರೋದಿಲ್ಲ, ಅವನ ನಿದ್ರೆಯ ಅವಧಿಯೂ ಸಹ ಕಡಿಮೆಯಾಗಿರುತ್ತೆ. ಕಾರಣ ಸದಾಕಾಲ ಅವನು ಆ ಯೋಚನೆಯಲ್ಲೇ ಮಗ್ನನಾಗಿರೋದ್ರಿಂದ ಅವನ ಲಿಂಫ್ಯಾಟಿಕ್ ಸಿಸ್ಟಮ್, ನಿದ್ರೆಯ ಸಂದರ್ಭದಲ್ಲಿ ಕೆಲಸ ಮಾಡುವಂತಹ ಲಿಂಫ್ಯಾಟಿಕ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಲ್ಲ. ಕಾರಣ ಅವನಿಗೆ ಒಂದು ಡೀಪ್ ಸ್ಲೀಪ್ ಸಿಕ್ಕೋದಿಲ್ಲ, ಡಿಸ್ಟರ್ಬ್ ಸ್ಲೀಪ್ ಅಂತಂತೀವಲ್ಲ, ಆ ಡಿಸ್ಟರ್ಬ್ ಸ್ಲೀಪ್ ಇದ್ದಾಗ ಏನಾಗುತ್ತೆ, ಮೆಲೋಟೋನಿನ್ ಸೆಕ್ರೇಷನ್ ಸರಿಯಾಗಿ ಆಗ್ತಿಲ್ಲ. ಇಲ್ಲಿ ಒಳ್ಳೆಯ ಹಾರ್ಮೋನುಗಳಾದ ಸೆರೋಟೋನಿನ್ ಆಗ್ಬೋದು, ಡೋಪಮೈನ್ ಆಗ್ಬೋದು, ಆಕ್ಸಿಟಾಸಿನ್ ಆಗ್ಬೋದು, ಅದರ ಜೊತೆ ಎಂಡಾರ್ಫಿನ್ ಆಗ್ಬೋದು, ಇವುಗಳು ಯಾವುದೂ ಬಿಡುಗಡೆಯಾಗಲ್ಲ. ಇದರ ಬದಲು ಅವನಲ್ಲಿ ಸದಾಕಾಲ ಕಾರ್ಟಿಸಾಲ್ ಇರುತ್ತೆ. ಅದರ ಜೊತೆಯಲ್ಲಿ ಅಂತಹ ವ್ಯಕ್ತಿಯಲ್ಲಿ ಈ ಲಿಂಫ್ಯಾಟಿಕ್ ಸಿಸ್ಟಮಲ್ಲೂ ಸಹ ತೊಂದರೆಗಳು ಕಾಣಿಸಿಕೊಳ್ಳುತ್ತೆ. ಕಾರಣ ಆತನಿಗೆ ಕಣ್ತುಂಬ ನಿದ್ರೆ, ನೆಮ್ಮದಿಯ ನಿದ್ರೆ ಇರೋದಿಲ್ಲ. ಅದನ್ನು ಡೀಪ್ ಸ್ಲೀಪ್ ಅಂತೀವಿ. ನೆಮ್ಮದಿಯಿಂದ ನಿದ್ರೆ ಮಾಡುವುದು ಡೀಪ್ ಸ್ಲೀಪ್. ಕಾರಣ ಸದಾಕಾಲ ಬೇರೆಯವರಿಗೆ ಕೆಡುಕು ಮಾಡುವುದನ್ನೇ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಹಾಗಾಗಿ ಡೀಪ್ ಸ್ಲೀಪ್ ಎಲ್ಲಿ ಬರೋಲ್ಲ, ಮೆಲೋಟೋನಿನ್ ಹಾರ್ಮೋನು ಸೆಕ್ರೇಷನ್ ಆಗಲ್ಲ. ಮೆಲೋಟೋನಿನ್ ಹಾರ್ಮೋನು ಸೆಕ್ರೇಷನ್ ಆಗದಿದ್ದರೆ ಅದೊಂದು ಮ್ಯಾಜಿಕ್ ಹಾರ್ಮೋನ್, ಆ್ಯಂಟಿ ಕ್ಯಾನ್ಸರಸ್,
ಅದು ವಯಸ್ಸನ್ನು ಮುಂದೂಡುವಂತಹ ಹಾರ್ಮೋನು, ಕೊಲಾಜನ್ ಜಾಸ್ತಿ ಬಿಡುಗಡೆ ಮಾಡುವಂತಹ ಹಾರ್ಮೋನು. ಈ ಹಾರ್ಮೋನು ಯಾವ ವ್ಯಕ್ತಿಯಲ್ಲಿ ಕಡಿಮೆ ಇರುತ್ತೆ ಅವನಿಗೆ ಬೇಗ ವಯಸ್ಸಾಗುವಂಥದ್ದು, ಅವನ ದೇಹ ಬೇಗ ಅನಾರೋಗ್ಯಕ್ಕೆ ತುತ್ತಾಗುವಂತಹ ಈ ಥರದ ಕ್ರಿಯೆಗಳನ್ನು ನಾವು ನೋಡ್ತೀವಿ. ಹಾಗಾಗಿ ಮನಸ್ಸಿನಂತೆ ಮಾದೇವ ಅನ್ನೋದು ನಿನ್ನ ಮನಸ್ಸು ಯಾವ ರೀತಿ ಇರುತ್ತೆ ಅದೇ ಥರ ನಿನ್ನ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಪರಿಪೂರ್ಣ ಆರೋಗ್ಯ ಆ ಥರ ಇರುತ್ತೆ ಅಂತ ನಮ್ಮ ಹಿರಿಯರು ಅವರ ಅನುಭವದ ಆಧಾರದ ಮೇಲೆ ತಿಳಿದಿದ್ರು. ಕಾರಣ ಏನಂದರೆ ಅಂತಹ ನೆಗೆಟಿವ್ ಆ್ಯಟಿಟ್ಯೂಡ್ ಇರುವ ವ್ಯಕ್ತಿಗಳನ್ನು ಅವರು ನೋಡಿದಾಗ ಅವರು ಸದಾಕಾಲ ಒತ್ತಡದಲ್ಲಿರೋದು, ಸದಾಕಾಲ ಕಾಯಿಲೆಯಿಂದ ನರಳುವುದು, ಸದಾಕಾಲ ತೊಂದರೆಗಳಲ್ಲಿ ಈ ಮಗ್ನರಾಗಿ ಹೊಂದುವಂಥದ್ದು ಈ ಥರದ್ದನ್ನು ಅವರು ಗಮನಿಸಿದರು. ಆದರೆ ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿರುವ ವ್ಯಕ್ತಿ ಸದಾಕಾಲ ಸಂತೋಷವಾಗಿ, ತಾನೂ ಸಂತೋಷವಾಗಿ, ತನ್ನ ಸುತ್ತಮುತ್ತಲಿನವರನ್ನು ಸಂತೋಷವಾಗಿಟ್ಟುಕೊಂಡು ಸಮಾಜಕ್ಕೂ ಮಾದರಿಯಾಗಿರುವುದನ್ನು ಅವರು ನೋಡಿದರು. ಹಾಗಾಗಿ ಬೇಕಾದಷ್ಟು ಈ ಥರದ ಗಾದೆ ಮಾತುಗಳಲ್ಲಿರುವ ವೈಜ್ಞಾನಿಕತೆಯನ್ನು ಒಡೆದು ನಾವು ನೋಡಿದಾಗ ಅದರ ಹಿಂದಿರುವ ಅದ್ಭುತವಾದ ವಿಜ್ಞಾನ ನಮಗೆ ದೊರಕುತ್ತೆ. ಇದು ಮನಸ್ಸಿನಂತೆ ಮಹಾದೇವ ಎನ್ನುವ ಒಂದು ಗಾದೆ ಮಾತಿನಲ್ಲಿ ನಮಗೆ ಸಿಕ್ಕುವಂತಹ ಒಂದು ಅಮೂಲ್ಯವಾದ ವಿಚಾರಗಳು ಅಂತ ಹೇಳ್ಬೋದು. ಇದರ ಜೊತೆಯಲ್ಲಿ ಇನ್ಫ್ಲಮೇಷನ್, ಈ ಯಾವಾಗಲೂ ಸಕಾರಾತ್ಮಕವಾಗಿರುವಂತಹ ವ್ಯಕ್ತಿಗಳಲ್ಲಿ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗಳು ಹೆಚ್ಚಿರುವುದನ್ನು ನೋಡಿದ್ದಾರೆ ವಿಜ್ಞಾನಿಗಳು. ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗಳು ನಮ್ಮ ದೇಹದಲ್ಲಿರುವ ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡುವಂತಹವು. ಪಾರ್ಫೈರಿನ್ ಮತ್ತು ಗ್ರ್ಯಾನ್ಯುಲೈಸಿನ್ ಇವುಗಳನ್ನು ಹೆಚ್ಚು ಬಿಡುಗಡೆ ಮಾಡುವಂತಹದ್ದು. ಇವುಗಳು ಇದ್ದಂಥ, ಅದರಲ್ಲೂ ಮುಖ್ಯವಾಗಿ CD4 ಮತ್ತು CD8 ಬಗ್ಗೆ ತಾವೆಲ್ಲ ಕೇಳಿರ್ಬೋದು. ಈ ಜೀವಕೋಶಗಳು ಯಾವ ವ್ಯಕ್ತಿಯಲ್ಲಿ ಚೆನ್ನಾಗಿರುತ್ತೆ, ಅದರದ ಒಂದು ರೇಷಿಯೋ ಚೆನ್ನಾಗಿರುತ್ತೆ, ಅಂತಹ ವ್ಯಕ್ತಿಯ ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಿರುತ್ತೆ. ಏಡ್ಸ್ ಅಥವಾ HIV ಅಂತ ನಾವೇನು ಹೇಳ್ತೀವಿ, HIV ಪಾಸಿಟಿವ್ ಆಗಿ ನಂತರ ಏಡ್ಸ್ ಆದಂಥ ವ್ಯಕ್ತಿಗಳಲ್ಲಿ ಈ CD4 ಸೆಲ್ಸ್ಗಳ ಕೊರತೆ ಇರುತ್ತೆ. ಅಂದರೆ ಅವರಿಗೆ ಯಾವುದೇ ರೀತಿಯ ರೋಗ ಪ್ರತಿರೋಧಕ ಶಕ್ತಿನೇ ಇರೋದಿಲ್ಲ. ಹಾಗಾಗಿ ನಮ್ಮ ದೇಹದಲ್ಲಿ ಈ ರೋಗ ಪ್ರತಿರೋಧಕ ಶಕ್ತಿ ಉಂಟು ಮಾಡುವ ಜೀವಕೋಶಗಳು ಚೆನ್ನಾಗಿರಬೇಕು ಅಂದರೆ ನಮ್ಮ ಮನಸ್ಸು ಸದಾ ಶಾಂತವಾಗಿರಬೇಕು, ಅದು ಸಕಾರಾತ್ಮಕವಾದ ಆಲೋಚನೆಯನ್ನು ಯಾವಾಗಲೂ ಹೊಂದಿರಬೇಕು. ಅಂತಹ ಸಂದರ್ಭದಲ್ಲಿ ಅದು ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಅದ್ಭುತವಾಗಿ ಅದು ಚೆನ್ನಾಗಿ ಇಟ್ಟಿರುವಂಥದ್ದನ್ನು ನಾವು ನೋಡ್ಬೋದು. ಇದೇ ರೀತಿಯ ಹಲವಾರು ರೀತಿಯ ಆಟೋ ಇಮ್ಯೂನ್ ಡಿಸಾರ್ಡರ್ಗಳಿಗೂ ಈ ನಕಾರಾತ್ಮಕತೆಯನ್ನು ಹೊಂದಿರುವ ವ್ಯಕ್ತಿಗಳು ತುತ್ತಾಗುವ ಸಂದರ್ಭವನ್ನು ನಾವು ನೋಡ್ತೀವಿ. ಅದರಲ್ಲೂ ಪ್ರಮುಖವಾಗಿ ಇರಿಟಬಲ್ ಬವೆಲ್ ಸಿಂಡ್ರಾಮ್ ಆಗ್ಬೋದು, ರುಮ್ಯಾಟಿಡ್ ಆರ್ಥರೈಟಿಸ್ ಆಗ್ಬೋದು, ಲ್ಯೂಪಸ್ ಆಗ್ಬೋದು. ಇವುಗಳು ಸಹ ಅಧಿಕವಾಗಿ ಒತ್ತಡದಿಂದ ಉಂಟಾಗುವಂತಹ ಆಟೋ ಇಮ್ಯೂನ್ ಡಿಸಾರ್ಡರ್ಗಳು. ಕೆಲವೊಂದು ಪಾತ್ವೆಗಳು ಆ್ಯಕ್ಟಿವೇಟ್ ಮಾಡಿಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಸೈಟೋಕೈನ್ಗಳು, ಇನ್ಫ್ಲಮೇಟರಿ ಸೈಟೋಕೈನ್ಗಳು, ಕೆಲವೊಂದು ಆ್ಯಂಟಿಬಾಡಿಗಳು ಬಿಡುಗಡೆಯಾಗುವುದನ್ನು ನಾವು ನೋಡ್ತೀವಿ. ಹಾಗಾಗಿ ಮನಸ್ಸಿನಂತೆ ಮಹಾದೇವ ಅಂದರೆ ಸದಾಕಾಲ ನಾವು ಶಾಂತ ಸ್ಥಿತಿಯಲ್ಲಿದ್ದು ಬರುವ ಸಮಸ್ಯೆಗಳನ್ನು ಅದನ್ನು ಅದು ಪ್ರಾಬ್ಲಮ್ ಅಲ್ಲ, ಚಾಲೆಂಜ್ ಅಂತ ಅದನ್ನು ನಾವು ಸ್ವೀಕರಿಸಬೇಕಾಗುತ್ತೆ. ಅಡ್ವರ್ಸಿಟಿ ಕ್ವಿಷೆಂಟ್, ಸಮಸ್ಯೆಗಳನ್ನು ನಿವಾರಿಸುವ ಬಗೆಯನ್ನು ನಾವು ಕಂಡುಕೊಳ್ಬೇಕಾಗುತ್ತೆ. ಒತ್ತಡದ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಸಕಾರಾತ್ಮಕವಾಗಿದ್ದಾಗ ಅದಕ್ಕದೇ ಮೆದುಳಿನಲ್ಲಿ ಹಲವಾರು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಅಂತೀವಿ ಅದನ್ನು ನಾವು. ಅಂದರೆ ನಾವು ಸದಾಕಾಲ ಅದನ್ನು ಒಳ್ಳೆಯದನ್ನೇ ಯೋಚನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಮೆದುಳಿನ ನರಕೋಶಗಳ ಮಧ್ಯೆ ನಡೆಯುವ ಸಂವಹನ ಏನಿದೆ ಅದು ಒಂದು ಅದ್ಭುತವಾಗಿ ಒಂದು ಪಾತ್ವೆಯನ್ನು ಕ್ರಿಯೇಟ್ ಮಾಡುತ್ತೆ. ಆ ಪಾತ್ವೆ ನಮ್ಮ ಬಾಡಿ ಮೈಂಡ್ ಕೋಆರ್ಡಿನೇಷನ್ನ ಚೆನ್ನಾಗಿ ಮಾಡುತ್ತೆ. ಬಾಡಿ ಮೈಂಡ್ ಕೋಆರ್ಡಿನೇಷನ್ನು ಚೆನ್ನಾಗಾದಾಗ ಅದು ನಮ್ಮ ದೇಹದ ಎಲ್ಲ ಅಂಗಾಂಗಗಳ ಆರೋಗ್ಯವನ್ನು ಸಹ ಕಾಪಾಡುವಲ್ಲಿ ಯಶಸ್ವಿಯಾಗುತ್ತೆ. ಹಾಗಾಗಿ ಮನಸ್ಸಿನಂತೆ ಮಹಾದೇವ ಅನ್ನೋದು ಹಳ್ಳಿಗರು ಹೇಳುವಂತಹ ಒಂದು ಗಾದೆಯಾದರೂ ನಿನ್ನ ಮನಸ್ಸು ಯಾವ ಥರ ಇರುತ್ತೆ ನೀನೇ ಸಂಪೂರ್ಣ ಆ ಥರ ಇರ್ತೀಯಾ. ನೀನು ಸಕಾರಾತ್ಮಕವಾಗಿ ಮನಸ್ಸಿನ ಆಲೋಚನೆಗಳಿದ್ದರೆ ನಿನ್ನ ಸಂಪೂರ್ಣ ಆರೋಗ್ಯ ಇರುತ್ತೆ, ದೈಹಿಕ ಮಾನಸಿಕ ಆರೋಗ್ಯ ಇರುತ್ತೆ, ದೇಹ ಮನಸ್ಸಿನ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ. ನಕಾರಾತ್ಮಕವಾದ ಆಲೋಚನೆಗಳನ್ನು ಹೊಂದಾಗ ಶತ್ರುತ್ವ, ದ್ವೇಷ, ಅಸೂಯೆ, ಕೋಪ ಇಂಥ ನಕಾರಾತ್ಮಕತೆಯನ್ನು ನೀನು ಹೊಂದಾಗ ನಿನ್ನ ದೇಹ ಮತ್ತು ಮೆದುಳಿನಲ್ಲಿ ಎರಡರಲ್ಲೂ ವ್ಯತ್ಯಾಸಗಳಾಗುತ್ತೆ. ಆ ಕೋಆರ್ಡಿನೇಷನ್ ಸರಿಗಿರೋದಿಲ್ಲ. ಇದರಿಂದ ಮುಂದಿನ ದಿನದಲ್ಲಿ ನಿನಗೆ ಯಶಸ್ಸು ಕಡಿಮೆ ಆಗ್ತಾ ಬರುತ್ತೆ, ಆರೋಗ್ಯನ ಕಳಕಂತೀಯ ಅನ್ನೋದನ್ನು ತಿಳಿಸೋಕ್ಕೋಸ್ಕರ ಈ ಒಂದು ಗಾದೆ ಮಾತನ್ನು ಹೇಳ್ತಾ ಇದ್ರು. ಹಾಗಾಗಿ ಇದರ ಹಿಂದಿರುವ ವೈಜ್ಞಾನಿಕತೆಯನ್ನು ನೋಡಿದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಅನುಭವದ ಆಧಾರದ ಮೇಲೆ ಹಿರಿಯರು ನಮ್ಮ ಸಮಾಜಕ್ಕೆ ನೀಡಿದಂತಹ ನುಡಿಮುತ್ತುಗಳು ಈ ಗಾದೆ ಮಾತುಗಳು ಅಂತ ನಾವು ಹೇಳ್ಬೋದು. ನಮಸ್ಕಾರ.